ಏನು ನೀನ್ ಸೈಲೆಂಟ್ ತಿನ್ನಕ್ಕೆ ನಾನು ಸೈಲೆಂಟ್ ಆದರೆ ಅವಳಿಗೆ ಹೆದರಿಕೆ ಅಂತೆ, ಏನೋ ಮಾಡ್ತಾ ಇರ್ತೀನಿ ಅಂತ. ವೆರಿ ಲಿಟಲ್. ನೋಡೋಣ ಇದು ನಮ್ಮ ತಾಲಿ ಇವಾಗ. ಹೇ ಸ್ನೇಹಿತರೆ, ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ಸ್ಯಾಂಡಲ್ವುಡ್ ಟು ಸ್ಯಾಂಡ್ ಡ್ಯೂನ್ಸ್ ದುಬೈ. ಇವತ್ತು ನಮ್ಮ ಶಿವರಂಜನಿಯ ಮೋಸ್ಟ್ ಫೇವ್ರೆಟ್ ಕಾರ್ಯಕ್ರಮ. ಇಷ್ಟೊತ್ತಿಗೆ ನಿಮ್ಗೂ ಇದು ಫೇವ್ರೆಟೇ ಆಗೋಗಿರುತ್ತೆ. ಏನ್ ಹೇಳಿ ತಿನ್ನೋದು. ಸೊ ಇವತ್ತು ಒಳ್ಳೆ ವೆಜಿಟೇರಿಯನ್ ತಾಲಿ ತಿನ್ನಕ್ ಹೋಗ್ತಾ ಇದೀವಿ, ಆದ್ರೆ ಬಡ್ಜೆಟ್ ಫ್ರೆಂಡ್ಲಿ. ಏನು ಕರಮ್ಮದಲ್ಲಿದೆ ಇದು. ಕರಮ್ಮನ ಯಾಕೆ ಚೂಸ್ ಮಾಡಿದ್ದೀವಿ ಅಂದರೆ, ಯೂಶಲಿ ಟೂರಿಸ್ಟ್ ಎಲ್ಲ ತುಂಬ ಜನ ಇಲ್ಲಿ ಕರ್ಕೊಂಬರ್ತಾರೆ. ಸೊ ಹಾಗಾಗಿ ಕರಮ್ಮ ಒನ್ ಆಫ್ ದಿ ಡೆಸ್ಟಿನೇಷನ್ ಅಲ್ವಾ. ಡೆಫಿನೆಟ್ಲಿ ಇಲ್ಲೇ ಇರ್ತಾರೆ, ಇಲ್ಲೇ ಎಲ್ಲಾದರೂ ಅಕಾಮಿಡೇಷನ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಬಜೆಟ್ ಫ್ರೆಂಡ್ಲಿ ಊಟ ಇವತ್ತು, ವೆಜಿಟೇರಿಯನ್. ನಮ್ಮಲ್ಲಿ ಯಾರೋ ಒಂದು ಸಬ್ಸ್ಕ್ರೈಬರ್ ಹೇಳ್ತಾ ಇದ್ರು, ಏನು ಮಾರಾಯರೇ ನೀವು ಬರೀ ಮಾಂಸ ತಿನ್ನೋದಾ ಅಂತ. ಖಂಡಿತವಾಗ್ಲೂ ಇಲ್ಲ, ಇದು ನಿಮಗಾಗಿ ವೆಜ್ಜು ಥಾಲಿ ತಿಂದು ತೋರಿಸ್ತೀವಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಓಹೋ ಹೋ ಹೋ, ನಮ್ಮ ರಿಷನ್ ಡ್ರೆಸ್ ನೋಡಿ. ತಿರ್ಗಾ ಸ್ವಲ್ಪ ನೋಡಿದ್ರ ಹೆಂಗ್ ಓಡ್ತಾ ಇದ್ದಾಳೆ. ಓಡೋದು ಯಾವಾಗ್ಲೂ ನಾನೇ. ಅಲ್ಲ, ನಾ ಕರಿತಾನೆ ಇದ್ದೆ, ನೀನ್ ಹೋಗ್ತಾನೆ ಇದ್ಯಾ. ಹೋಗ್ ಪರ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಏನ್ ಮಾಡ್ತಾಳೆ ಯಾವಾಗ್ಲೂ ಇವಳು. ಊಟ ಅಂದ ತಕ್ಷಣ ಓಡ್ಬಿಡೋದು ನನ್ ಬಿಟ್ಟು. ಏನು ಆರ್ಡರ್ ಮಾಡಿದ್ಯಾ? ನಾನು 2 ವೆಜ್ ಮೀಲ್ಸ್ ಆರ್ಡರ್ ಮಾಡಿದ್ದೀನಿ, ಅನ್ಲಿಮಿಟೆಡ್. 12 ದಿರಂ ಅಂತೆ, ಅನ್ಲಿಮಿಟೆಡ್. ಸೊ ಎಕ್ಸ್ಟ್ರಾ ನಾನ್ ವೆಜ್ ಏನೋ ಬೇಕಂದ್ರೆ ತಗೊಳ್ಳಿ ಅಂತ ನಾನು ಹೇಳಿದೆ. ವೆಜ್ ತಿನ್ನೋದು ಇಲ್ಲ, ಇವತ್ತು ನಮ್ಮ ಫ್ರೆಂಡಿಗೆ ಬೇಜಾರಾಗ್ಬಿಡುತ್ತೆ. ನಾವೇನಾದರೂ ನಾನ್ ವೆಜ್ ಆರ್ಡರ್ ಮಾಡಿದ್ರೆ ನಾನ್ ವೆಜ್ಜಿಗೆ ಇನ್ನೊಂದು ದಿನ ಹೋಗೋಣ, ಇವತ್ತು ವೆಜ್. ಓಕೆನಾ? ಸೊ ಎಲ್ಲೆಲ್ಲಿ ಬಡ್ಸಕ್ಕೆ ಹೇಳಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ಚಟ್ನಿ, ಉಪ್ಪಿನಕಾಯಿ, ಆಮೇಲೆ ಪಲ್ಯ, ಆಮೇಲೆ ಇದೇನೋ ಒಂಥರ ಗ್ರೇವಿ ಟೈಪು, ಇದೂ ಏನೋ, ಆಮೇಲೆ ಇದು ಮೊಸರು, ಆಮೇಲೆ ಮಜ್ಜಿಗೆ. ಹಾಂ, ಸಾಕು. ಇದು ನೋಡಿ ನಮ್ಮ ತಾಲಿ ಇವಾಗ. ಚಟ್ನಿ ತುಂಬ ಚೆನ್ನಾಗಿದೆ. ಬಾಯಿ ಮಾಡ್ಕೊಳ್ತಾರೆ. ಖಾರ ಇದೆ, ಎಲ್ಲ ಚೆನ್ನಾಗಿದೆ. ಉಪ್ಪು ಖಾರ ಹುಳಿ. ಇದು ಮಾವಿನಕಾಯಿ ಪಿಕ್ಕಲ್, ರೆಡಿ ಪಿಕ್ಕಲ್. ಹಾಂ, ಪಾಯಸ ತುಂಬ ಚೆನ್ನಾಗಿದೆ. ಇದು ಪಲ್ಯದನ್ನ, ನನಗಂತೂ ಪಲ್ಯದನ್ನ ತುಂಬಾ ಇಷ್ಟ. ಇದು ಒಂಥರ ಸೆಮಿ, ಈ ಕಡೆ ಪಲ್ಯ, ಈ ಕಡೆ ಪಲ್ಯನೂ ಅಲ್ಲ, ಆ ಕಡೆ ಗೊಜ್ಜು ತರ. ಸಾಂಬಾರ್ ನೋಡೋಣ. ಚೆನ್ನಾಗಿದೆ ಸ್ನೇಹಿತರೆ, ನಿಜವಾಗ್ಲೂ ಚೆನ್ನಾಗಿದೆ. ಇದನ್ನ ನೋಡ್ತೀನಿ ಹೇಗಿದೆ. ತಿಂತಾ ತೃಪ್ತಿ ಆಗ್ತಾ ಇದೆಯಾ? ತಿಂತಾ ಇದೀನಿ. ನಿಜವಾಗ್ಲೂ ಚೆನ್ನಾಗಿದೆ. ಏನು ತರಕಾರಿನೋ ಮ್ಯಾರೋ ಅಂತಾರಲ್ಲ ಅದು. ಮೂಗು ಎಳಿತಾ ಇದೆ. ಖಾರ ಇದೆಯಾ? ಕೋಲ್ಡ್ ಆಗಿದೆ ಕಣೆ. ಹೌದಾ? ಸರಿ, ನಾನು ನಂಬ್ತೀನಿ. ತುಂಬ ದಿನದಿಂದ ಕೋಲ್ಡ್ ಆಗಿದೆ, ನಿಮ್ಗೆ ಗೊತ್ತಲ್ಲ.
ಖಾರ ಏನಿಲ್ಲ, ನೀನು ಖಾರ ಅನ್ಕೋಬೇಡ. ಇದು ಒಂದೇ ಅವಳ ತಟ್ಟೆ ನನ್ನ ತಟ್ಟೆಗೆ ಬರ್ತದೆ ಗ್ಯಾರಂಟಿ. ಯಾವುದು ಚಟ್ನಿ ಅವಳು ತಿಂದ್ಬಿಟ್ಟು ಪೂರ ನನ್ಗೆ ಇಲ್ಲಿ ಹೊತ್ತಾಗ್ತಾಳೆ. ಓಕೆ, ನೀನು ಟೇಸ್ಟ್ ಮಾಡೆ ಇವಾಗ. ಚೆನ್ನಾಗಿದೆಯಲ್ಲ? ನಾನು ಆರಾಮದಲ್ಲಿ ತಿಂತೀನಿ, ನೀನು ತಿಂದು ನೀನು ಹೇಳಿವಾಗ. ಸರಿ. ಸೇಫ್ಟಿಗೆ ಫಸ್ಟ್ ಪಲ್ಯನ ಸ್ಟಾರ್ಟ್ ಮಾಡ್ತೀನಿ. ಯಾಕೆ ಗೊತ್ತಾ, ನಾನು ಚಟ್ನಿ ಖಾರ ಇದೆ ಅಂದ್ಬಿಟ್ನಾ, ಅದಕ್ಕೆ ಯಾರ್ಯಾರಿಗೆ ಏನೇನು ಇಷ್ಟ ಅದನ್ನ ಮೊದಲು ಕೈ ಹಾಕ್ತಾರೆ. ನಂಗೆ ಚಟ್ನಿಗಳು ಇಷ್ಟ, ಅದಕ್ಕೆ ಮೊದಲು ಅದನ್ನ ನಾನು ಕೈ ಚೆನ್ನಾಗಿದೆ ಅಲ್ವಾ. ಪಲ್ಯ ನಿನಗೆ ಬೇಕಾದಂಗೆ ಇದೆ ಬಿಡು. ಮ್ಯಾಂಗೋ ಪಿಕ್ಕಲು ಸೂಪರ್ ಅಲ್ವಾ, ಅದು ಸೂಪರ್ ಆಗಿದೆ. ಹೌದು, ಅದು ಯಾವುದೂ ಖಾರ ಇಲ್ಲ. ಈಗ ತಿನ್ನಮ್ಮ. ಖಾರ ಇದೆ, ಸ್ವಲ್ಪ ಹೊತ್ತು ಬಿಟ್ಟು ಖಾರ ಹೊಡೆಯುತ್ತೆ, ಇವಾಗ ಬರ್ತಾ ಇದೆ. ಬಟ್ ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿ. ಸೂಪರ್ ಆಗಿದೆ. ಸಾಂಬಾರಲ್ಲಿ ಚೆನ್ನಾಗಿದೆಯಾ? ಇದ್ರಲ್ಲಿ ಮ್ಯಾಂಗೋ ಎಲ್ಲ ಇದೆ. ಮ್ಯಾಂಗೋ ಇದೆಯಾ? ಆಮೇಲೆ ಅದ ಮ್ಯಾರೋ ಅಂತ ನೋಡಿ, ಅದೇನೋ ಹಾಕಿದ್ದಾರೆ. ಹೌದು, ಇದ್ರ ಮಸಾಲೆ ನಾನ್ ವೆಜ್ ಮಸಾಲೆ ತರ ಅಲ್ವಾ? ಅಲ್ವಾ, ಹೌದು ಹೌದು, ಚೆನ್ನಾಗಿದೆ ಅಲ್ಲ. ಇದೊಂದು ತಿಂದು ನೋಡೋಣ. ಅದನ್ನ ತಿಂದು ನೋಡು. ಇದು ಸಿಂಪಲ್ ಅಲ್ಲ, ಏನು ಇಲ್ಲ ಇದ್ರಲ್ಲಿ. ಅದೇ, ಇದು ಆ ಕಡೆ ಸಾರು ಅಲ್ಲ, ಈ ಕಡೆ ಪಲ್ಯನೂ ಅಲ್ಲ, ಮಧ್ಯದಲ್ಲಿ ಏನೋ ಮಾಡಿದ್ದಾರೆ, ಬಟ್ ಚೆನ್ನಾಗಿದೆ, ರುಚಿಯಾಗಿದೆ. ನೀನೇನದು ಮಜ್ಜಿಗೆ ಕುಡಿಯೋಳು? ಇದನ್ನ ಇದಕ್ಕೆ ಹಾಕೋಬೇಕು ಅನ್ನಕ್ಕೆ. ಇದು ತಿಕ್ಕಿರೋದು, ಹಂಗಾರೆ ಆಮೇಲೆ ಹಾಕೋ ಅಲ್ಲ. ಸೈಡ್ ಅಲ್ಲಿ ನೋಡ್ತೀನಿ ಹೆಂಗಿದೆ ನೋಡು. ಚೆನ್ನಾಗಿದೆ, ಅಷ್ಟರಲ್ಲಿ ಕುಡಿಬೋದು. ಇದು ಮಸಾಲೆ ಮಜ್ಜಿಗೆ ತರ. ಇದಲ್ವಾ ಕೇರಳ ಅಲ್ವಾ? ಹೌದು 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 ಹೌದು. ಇದಕ್ಕೆ 12 ಗ್ರಾಮು ಎಷ್ಟು ಬೇಕಾದರೂ ಬಡಿಸ್ತಾರೆ. ನಿಜವಾಗ್ಲೂ ಚೆನ್ನಾಗಿದೆ. ಒಂದೊಂದ್ಸತಿ ನಾವು ಈ ಥರದಕ್ಕೆಲ್ಲ ಟ್ರೈ ಮಾಡಲ್ಲ ಅಲ್ವಾ. ಎಲ್ಲೋ ಹೋಗ್ತೀವಿ, ಅವ್ರು 30 ಗ್ರಾಮ್ ಅಂತಾರೆ ಒಂದೊಂದು ಊಟ. ಆಮೇಲೆ ನೀನೇನಾದರೂ ಪಲ್ಯ ಗಿಲ್ಯ ಕೇಳಿದ್ರೆ ಹಬ್ಬ ತಂದ್ಕೊಡೋಷ್ಟಲ್ಲಿ 1 ಗಂಟೆ ಮಾಡ್ತಾರೆ. ಅಷ್ಟೊತ್ತಿಗೆ ನಮ್ಮದೇ ಊಟ ಆಗಿರುತ್ತೆ, ಎದ್ದು ಹೊರಟ್ಬಿಟ್ಟಿರ್ತೀವಿ ಅಷ್ಟೇ. ಆಮೇಲೆ ಇವರು ಈ 12 ದಿನಂಗೆ ನಿಮ್ಗೆ ಫಿಶ್ ಕರಿ ಬೇಕಂದ್ರೆ ಫಿಶ್ ಕರಿಯೂ ಕೊಡ್ತಾರೆ. ಹಂಗೆ. ಓಕೆ ಓಕೆ. ಇವಾಗ ನಾವು ವೆಜ್ ಮೀಲ್ಸ್ ತಗೊಂಡಿದ್ದೀವಿ. ಕರೆಕ್ಟ್. ಫಿಶ್ ಕರಿ ಮೀಲ್ಸ್ ಕೇಳಿದ್ರೆ ನಿಂಗೆ ಒಂಚೂರು ಫಿಶ್ ಗ್ರೇವಿ ಸಿಕ್ಕುತ್ತೆ, ಒಂದ್ ಚಿಕ್ಕ ಪೀಸ್ ಫಿಶ್ ಸಿಕ್ಕಿರೋದು. ಸರಿ ಸರಿ. ನೀನ್ ಬೇಕಾದ್ರೆ ತಗೊಳ್ಳೆ, ಫಿಶ್ ತಗೊಳ್ಳೆ. ಇವತ್ತು ನಾನು ತಿನ್ನಲ್ಲ, ಇವತ್ತಿನಲ್ವಾ? ಓಕೆ ಓಕೆ. ಓಕೆ. ನಮ್ಮ ಫ್ರೆಂಡ್ ಬಾಬಾ. ವೆರಿ ಗುಡ್, ವೆರಿ ಗುಡ್ ಗುಡ್. ಸೆಕೆಂಡ್ ರೌಂಡ್. ನನಗೆ ಇದಂತೂ ತುಂಬ ಇಷ್ಟ ಆಯಿತು ಚಟ್ನಿ. ಅವಳ ಸೈಡಲ್ಲಿ ಹಂಗೆ ಪಕ್ಕದಲ್ಲಿ ಇಟ್ಕೊಂಡಿದ್ದಾಳೆ ಪಲ್ಯ ಎಲ್ಲ ರೀಫಿಲ್. ತರಕಾರಿ ಇವತ್ತು ಅವಳು ತಿನ್ನೋದನ್ನ ನೋಡಿ ನನಗೆ ಖುಷಿ ಆಗ್ತದೆ. ಇಲ್ದಿದ್ರೆ ಬೇರೆ ದಿವಸ ಎಲ್ಲ ತಿಂತೀನಿ ಹೇಳ್ತಾಳೆ. ಏನಕ್ಕೆ ತಿಂತೀನಿ ತಿನ್ನಲ್ಲ ಗೊತ್ತಾ? ನಾನು ಎವ್ರಿ 3 hours 2.5 hours ತಿಂತಾ ಇರ್ತೀನಿ, ಅದಕ್ಕೆ ಅಷ್ಟೇ. ಇವತ್ತು ಬೆಳಗಿಂದ ತಿಂದಿಲ್ವಾ? ಏನು 3 ದೋಸೆ ತಿನ್ಕೊಂಡೆ ಬಂದಿದ್ದೀನಿ. ಇವಾಗ ಚೆನ್ನಾಗಿ ಊಟ ಮಾಡು. ಇವಾಗ ಊಟ ಮಾಡ್ತೀನಿ. ಇವಾಗ ನೋಡಿ ಸೆಕೆಂಡ್ ರೌಂಡ್ ಅಲ್ಲಿ ಪಲ್ಯಗಳೆಲ್ಲ ಬಂದಿದೆ. ಶಿವರಂಜನಿ ಚೆನ್ನಾಗಿದೆ ಅಂದ್ರೆ 100% ಚೆನ್ನಾಗಿರುತ್ತೆ. ನನಗೊಂದು ಡೈಲಾಗ್ ನೆನಪಾಗುತ್ತೆ ಇದನ್ನು ತಿನ್ನುವಾಗ. ಏನ್ ಗೊತ್ತಾ? ನಿನ್ನನ್ನು ಕಟ್ ಹಾಕ್ಬೇಕು, ನನ್ನನ್ನು ಬಿಡಬೇಕು ತಿನ್ನೋದಿಕ್ಕೆ. ಸೊ ಆ ಥರ ಹಿಂಗೆ ನಿಮ್ಮನ್ನು ಕಟ್ ಹಾಕಿ ನನ್ನನ್ನು ಬಿಡ್ರಿ ತಿನ್ನೋದಿಕ್ಕೆ. ಓಕೆ ಸ್ನೇಹಿತರೆ, 3rd ರೌಂಡ್ ಬರುವಾಗ ಇನ್ನೊಂದ್ಸತಿ ಹೇಳ್ತೀನಿ. ಏನು ತಿನ್ನಕ್ಕೆ ನಾನು ಸೈಲೆಂಟ್ ಆದ್ರೆ ಅವಳಿಗೆ ಹೆದರಿಕೆ ಅಂತೆ, ಏನೋ ಮಾಡ್ತಾ ಇರ್ತೀನಿ ಅಂತ. ಏನು ಮಾಡ್ತಾ ಇಲ್ಲ. ನೀನೇನು ಆಚೆಯಿಂದ ಈಚೆಗೆ ಕೆದಕಿ ಬಿಸಾಕ್ತೀಯಾ ಇಲ್ಲ ತಿಂತೀಯಾ ಅಂತ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಇಲ್ಲ ಅಂದ್ರೆ ಯೂಶಲಿ ಹಿಂಗಂತಾಳೆ ಹಂಗಂತಾಳೆ, ಆ ಕಡೆ ಲೆಫ್ಟು ರೈಟು 2 ಸತಿ ಕೈಯಲ್ಲಿ ಆಡಿಸ್ಬಿಟ್ಟು ನೋಡಿ ಚಟ್ನಿನೂ ತಿಂತಾ ಇದ್ದಾಳೆ, ಎಗರಿಸ್ಬಿಡ್ತಾಳೆ. ಚಟ್ನಿ ತಿಂತಾ ಇದ್ದಾಳೆ. ಸ್ಯಾಡ್ಲಿ ಆ ಚಟ್ನಿ ನನ್ನ ಪ್ಲೇಟಿಗೆ ಬರ್ತಾ ಇಲ್ಲ.
ಅನ್ನದ ಜೊತೆ ನಾನು ತಿಂದೇ ತಿಂತೀನಿ ಇವತ್ತು. ಗುಡ್ ಗುಡ್. ಆಮೇಲೆ ನಮ್ಮ ಫ್ರೆಂಡ್ಸ್ ಯಾರಾನ ಇಲ್ಲಿ ಬಂದ್ರೆ ತುಂಬಾ ಈಸಿ ಆಕ್ಸೆಸ್ ಕರಾಮ. ಹೌದು, ಕಷ್ಟಪಟ್ಟು ಎಲ್ಲೂ ಹೋಗೋದಿಲ್ಲ, ಮೇನ್ ರೋಡಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಜಾಗ. ಸುಮ್ಮನೆ ನಡೆದು ಬರ್ಬೋದು ಆರಾಮದಲ್ಲಿ. ಫಸ್ಟ್ ಫ್ಲೋರ್ ಅಲ್ಲೂ ಜಾಗ ಇದೆ. ಓ, ಇದಕ್ಕೆ ಫಸ್ಟ್ ಫ್ಲೋರ್ ಇದೆಯಾ? ಆಮೇಲೆ ತೋರ್ಸೋಣ. ಇದ್ರಲ್ಲಿ ಟ್ರೈನ್ ತರ ಇದೆ ಮೇಲ್ಗಡೆ. ಹೌದಾ? ನಾನೊಂದ್ಸಲ ಬಂದಿದ್ದೇನೆ ಸಾಯಂಕಾಲ. ಓ, ಮಕ್ಕಳು ಸಂತೋಷ ಜೊತೆ. ಚೆನ್ನಾಗಿದೆ. ಸರಿ ಸರಿ, ಹೋಗೋಣ, ನೋಡೋಣ. ನೋಡೋಣ. ಓಕೆ ಓಕೆ. ಏನು ನೀರು, ಬಿಸಿನೀರಾ? ನಿನ್ಗೆ ಕೋಲ್ಡ್ ಇದೆ ಅಲ್ಲ, ಅದಕ್ಕೆ. ನೋಡಿ, ಇದಕ್ಕೆ ಹೇಳೋದು ಪ್ರೀತಿ ಅಂದರೆ. ನಂಗೆ ಕೋಲ್ಡ್ ಇದೆ ಅಂತ ಅವಳು ಬಿಸಿನೀರು ತರಿಸಿದ್ಲು. ಥ್ಯಾಂಕ್ ಯು ಕಣೆ. ತಿನ್ನು, ತಿಂತ ತಿಂತ ಕುಡಿ. ತಕ್ಷಣ ತಿನ್ನು. ಎರಡನೇ ರೌಂಡ್ ಪೂರ ಖಾಲಿ ಆಗಿದೆ. ಮೂರನೇ ರೌಂಡಿಗೆ ಹೋಗ್ಬೇಕು. ಅಷ್ಟು ಟೇಸ್ಟಿ. ಚಟ್ನಿ ಚಟ್ನಿ ನಂಗೆ ಸೂಪರ್ ಇಷ್ಟ ಆಯಿತು. ಮಜ್ಜಿಗೆ ಎಲ್ಲ ನನ್ನ ಡಿಪಾರ್ಟ್ಮೆಂಟ್ ಅಲ್ಲ ಅವಳದು, ಆದರೂ ಚೆನ್ನಾಗಿದೆ. ಅವಳು ಕುಡಿತಾಳೆ. ನೀ ಕುಡಿತೀಯಲ್ಲೇನೆ? ನಂಗೆ ಇಷ್ಟ ಅದು. ನಾನು ಕುಡಿಯಲ್ಲ, ಮಜ್ಜಿಗೆ ಹಾಲು ಎಲ್ಲ ಸ್ವಲ್ಪ ದೂರ ದೂರ. ಬಟ್ ಅದು ಸ್ವಲ್ಪ ಮಸಾಲ ಮಜ್ಜಿಗೆ ತರ ಇದೆ. ಮಸಾಲೆ ಮಜ್ಜಿಗೆ, ಹೌದು. ಅವರು ಹಾಕಿದ್ದಾರೆ ಒಗ್ಗರಣೆ ಥರ, ಚೆನ್ನಾಗಿದೆ. ಹೌದು. ಮೂರನೇ ರೌಂಡ್ ನೋಡಿ, ಮೂರನೇ ರೌಂಡ್ ಹೇಳ್ತಾಳೆ. ಎಷ್ಟು ಇದು? 3 ತುತ್ತು. ಬೇಡ. ಇವತ್ತು ಅವಳಿಗೆ ಖುಷಿಯಾಗಿದೆ ಅಂದ್ಲು ಅಲ್ಲೇ ತಿಂತಾ ಇರೋದು. ಇಲ್ದಿದ್ರೆ ಯಾವಾಗ್ಲೂ ಹೇಳೋದು, ನಾನು ಅಷ್ಟು ತಿಂತೀನಿ, ಇಷ್ಟು ತಿಂತೀನಿ. ಇವತ್ತು ಕಾಣಿಸ್ತಾ ಇದೆ ಸ್ವಲ್ಪ. ಸ್ವಲ್ಪ ಅಲ್ಲ, ಒಳ್ಳೇದೆ, ಹಂಗೆ ತಿನ್ಬೇಕು. ನನ್ನ ಸೈಜ್ ನೋಡಿದ್ರೆ ಗೊತ್ತಾಗ್ಬೇಕು ನಿಮ್ಗೆಲ್ಲ. ನಾನು ಏನು ಇಲ್ಲ, ಏನು ಇಲ್ಲ. ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಊಟಕ್ಕೆ ಕರಿಬೇಕಾದ್ರೆ ಸ್ವಲ್ಪ ಜಾಸ್ತಿ ಅಡುಗೆ ಮಾಡಿ. ಅವಳನ್ನ ಕರಿವಾಗ ಅಡುಗೆನೇ ಮಾಡಬೇಡಿ. ಹಂಗೆಲ್ಲ ಏನಿಲ್ಲ, ನಾನು ನಡೆಯುತ್ತೆ ಅವಳದು. ಏನು ಇಲ್ಲ, ತೋರಿಸ್ಬಿಡಿ, ನೋಡೋ ಇದೆಲ್ಲ ಅಡುಗೆ. ಅವಳು ಹೌದಾ, ಅಯ್ಯೋ ಸೋ ನೈಸ್ ಅಂತಾಳೆ. ಅವಳು ಹೊಟ್ಟೆ ತುಂಬ ಹೋಗುತ್ತೆ, ಅವಳು ಹೊಟ್ಟೋಗ್ತಾಳೆ. ನನಗೆ ಡಬಲ್ ಅಡುಗೆ ಮಾಡಿ ಕರೀರಿ. ಎಂತ ನೀನು ಈ ತರ ಹೇಳ್ತಾರೆ ಯಾರಾಗ? ಅಷ್ಟೆಲ್ಲ ಇಲ್ಲ, ತಿಂತೀನಿ ಕಮ್ಮಿ, ಸ್ವಲ್ಪ ಅಷ್ಟೇ ತಿಂತಾ ಇರ್ತೀನಿ, ಚೂರ್ ಹಂಗೆ. ಸರಿ ಇದೆ. ಅಲ್ಲಿ ನೋಡ್ಕೊಂಡು ಹೊಟ್ಟೋಗ್ತಾಳಂತೆ. ನಿನ್ ಮನೆಗೆ ಬಂದು ಎಷ್ಟು ತಿನ್ಸಲ್ಲ ನೀನು? ಸೊ ಇವಾಗ ನಮ್ ಶಿವರಂಜನಿ ತಿನ್ನೋದನ್ನ ನೀವು ವಾರ ವಾರ ನೋಡಿ. ಎವ್ರಿ ಫ್ರೈಡೆ ಅಲ್ವಾ? ಎವ್ರಿ ಫ್ರೈಡೆ. ಸೊ ಎವ್ರಿ ಫ್ರೈಡೆ ಒಂದು ಬಡ್ಜೆಟ್ ರೆಸ್ಟೋರೆಂಟ್. ಸೊ ಸದ್ಯಕ್ಕೆ ಎಲ್ಲ ಮೀಲ್ಸ್ ತಿನ್ನೋದು ಸ್ಟಾರ್ಟಿಂಗ್ ಅಲ್ಲಿ. ಮುಂದಕ್ಕೆ ನೋಡೋಣ ಬೇರೆ ಬೇರೆ ವೆರೈಟಿ. ವೆಜ್ ನಮ್ಮ ಫ್ರೆಂಡಿಗಾಗಿ. ಹೌದು, ಅವ್ರು ಹೇಳಿದ್ರಲ್ವಾ, ಅದಕ್ಕಾಗಿ ಬರೀ ವೆಜ್ ಇಲ್ಲ. ಅದಕ್ಕಾಗೋ ಅಥವಾ ಎಷ್ಟೊಂದು ಚಿಕನ್ ಫಿಶ್. ನಮ್ಮ ಸ್ನೇಹಿತರು ಯಾರಾದ್ರೂ ಏನು ಬರೀ ವೆಜ್ ತಿಂತಾ ಇದ್ದೀರಾ, ಯಾಕೆ ನಾನ್ ವೆಜ್ ತಿಂತಾ ಇಲ್ಲ ಅಂದ್ರೆ ಅವರಿಗಾಗಿ ನಾನ್ ವೆಜ್. ಸರಿ ಇದೆ. ಒಟ್ಟಲ್ಲಿ ನೀವೇನು ಕೇಳ್ತೀರಾ ಅದನ್ನ ನಾವು ದುಬೈನಲ್ಲಿ ತೋರಿಸ್ತೀವಿ ಅಷ್ಟೇ. ಹೌದು, ಆಲ್ಮೋಸ್ಟ್ ಖಾಲಿ ಆಯ್ತು. ಸೊ ಹಾಸ್ಟೆಲಲ್ಲಿ ಇರ್ಬೇಕಾದ್ರೆ ನನ್ಗೆ ಎಷ್ಟೊಂದು ಕೇರಳ ಫ್ರೆಂಡ್ಸ್ ಇದ್ರು. ಹಂಗೆ ಕಲ್ತಿದ್ದ ಕೇರಳ ಭಾಷೆ. ಅದಕ್ಕೆ ಅಕ್ಷರ ಮಾತಾಡೋದಲ್ಲ. ಥ್ಯಾಂಕ್ ಯು. ಏನು ವಾಟರ್ ಮೆಲನ್ ಜ್ಯೂಸ್ ಬಂತು ಕಣೆ. ಖುಷಿಯಾಗೋಗಿರ್ಬೇಕು ಅಲ್ವಾ? ನಿಜವಾಗ್ಲು ನಮ್ಮ ನೋಡಿ ಖುಷಿಯಾಗಿ ಕೊಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ದೆ ಎಂಡಲ್ ತಂದು. ಇದೇನಾರ ಮೊದಲೇ ಕೊಟ್ಟಿದ್ರೆ ಇವಳ್ದು ಅರ್ಧ ಇನ್ನೂ ಅರ್ಧ ಊಟ ಆಗ್ತಾ. ಎಂಡಲ್ ತಂದು ಕೊಟ್ಟನ. ಇವಾಗ ಅವಳಿಗೆ ಇಷ್ಟ ಎಲ್ಲ ಜ್ಯೂಸ್ ಎಲ್ಲ, ಅದಕ್ಕೆ ಬೇಡ ಅಂದ್ರೂ ಕುಡಿತಾಳೆ. ಜ್ಯೂಸ್ ಕುಡಿ. ಅದೇ ಕುಡಿಬೇಡವೇ ಅಂದ್ರೂ ಕುಡಿತಾಳೆ, ಯಾಕಂದ್ರೆ ಅದು ಅವಳಿಗೆ ಇಷ್ಟ. ಒಳ್ಳೆ ಕೆಲಸ ಮಾಡ್ದೆ ಎಂಡಲ್ ತಂದು, ಇಲ್ಲಾಂದ್ರೆ ಊಟನೇ ಎಗರ್ಸಿರೋಳು. ಮೆಣಸಿನ್ಕಾಯಿನ ಇದು? ಹೌದಾ? ಇಲ್ಲ ಇಲ್ಲ, ಅದು ಹುಣಸೆ ಹಣ್ಣು. ಹುಳಿ ಹುಳಿ ಇರುತ್ತಲ್ಲ, ಹುಳಿ ಹುಣಸೆ. ಅದೇನೋ ಹುಣಸೆ ಹಣ್ಣು ಹಾಕ್ತಾರೆ ನೋಡೋದು. ಅದು ಕೇರಳದಲ್ಲಿ ಹಾಕ್ತಾರಲ್ಲ ಅದು. ನಿಂದೇನೋ ಕೇರಳ ಫ್ರೆಂಡು ಅಂದ್ಬಿಟ್ಟು ಅಲ್ಲೇ ಬಂದ್ ಮಾಡಿದೆ. ಇಲ್ಲ ಇಲ್ಲ, ನಾನೇನು ಹೇಳಕ್ ಬಂದೆ, ನಾನು ಇದರಲ್ಲಿ ಹಾಸ್ಟೆಲ್ ಇದ್ದಾಗ ಒಂದೆಲ್ಲ ಕೇರಳ ಫ್ರೆಂಡ್ಸ್ಗಳ ಮನೆಗೆಲ್ಲ ಹೋಗ್ತಾ ಇದ್ವಲ್ಲ ಹಬ್ಬಕ್ಕೆ. ಸುಮ್ಮನೆ ಹಂಗನೇ ಅಷ್ಟೇ, ಅವರು ಹಪ್ಪಳನೆಲ್ಲ ಪುಡಿ ಪುಡಿ ಮಾಡಿ ಪಾಯಸದ ಮೇಲೆ ಹಾಕೊಂಡು ತಿನ್ನೋದು. ಹೌದು. ಇವಾಗ ನನಗೂ ಅದಿಷ್ಟ, ಚೆನ್ನಾಗಿರುತ್ತೆ.
ನಮ್ಮಿಬ್ರದ್ದು ಎಲೆ ನೋಡಿ ಸ್ನೇಹಿತರೆ, ಅವಳು ಕ್ಲೀನಾಗೆ ತಿಂದ್ಯಾಳೆ. ಚಟ್ನಿ ಮತ್ತೆ ಹುಳಿ ಅಷ್ಟೇ. ಅದು ಹೌದಾ, ನಂದು ಅಷ್ಟೇ ಎಲೆ. ರಿವಾರ್ಡಿಗೆ ನಮಗೆ ಬಳೆ ತೊಡಸ್ಬೇಕು ಇವಾಗ. ಇದು 4 ಪಾಯಸ ನಿಂದೆ ಮಾರೈತಿ. ನಂಗೆ ಗೊತ್ತಿಲ್ಲ ನಿತಿನ್, ಅದು ಹಾಳಮ್ಮ, ಅದಕ್ಕೆ ತಿನ್ನಲ್ಲ. ಒಂದು ಎಕ್ಸ್ಟ್ರಾ ಕೇಳಿದ್ದು ಅವನು ಅಷ್ಟಂದ, ನಾನೇನು ಮಾಡಲಿ. ಯಾಕೆ ನಾನು ತಗೊಳ್ಳೋದಿಲ್ಲ, ಯಾಕೆಂದರೆ ಅದು ಹಾಲಿದೆ ಅಲ್ಲ, ಹಾಲು ಖೀರೆಲ್ಲ ತಗೊಳ್ಳಲ್ಲ. ಚೆನ್ನಾಗಿರುತ್ತೆ, ಬಟ್ ನನಗೆ ಹಾಲಾಗಲ್ಲ. ಅದೇನಾದರೂ ಬೇಳೆ ಪಾಯಸ ಆಗಿದ್ರೆ ತಗೋತಾ ಇದ್ದೆ. ನಂಗೆ ಇಷ್ಟ ಕಡಲೆಬೇಳೆ ಪಾಯಸ, ಗಸಗಸೆ ಪಾಯಸ. ಏನೇ 1 ಟೇಬಲ್ ಸ್ಪೂನ್ ಅದು ಕುಡಿ, 4 ಏನಾಗಲ್ಲ. ಸಿಕ್ಕಿದೆ ಚಾನ್ಸು ಬೇಕಂತ ಕುಡಿ. ತಗೋತೀನಿ, ನಾನು ತುಂಬ ಇಷ್ಟ ಅಲ್ಲ, ಸ್ವಲ್ಪ ಸ್ವೀಟ್ ಇಷ್ಟ ಅವಳಿಗೆ. ಫುಲ್ ನೋಡಿ ಎಲೆ ಎಷ್ಟು ಕ್ಲೀನ್ ಆಗಿದೆ ಅಂತ. ಇನ್ನೊಬ್ರು ತಿನ್ಬೋದು ಎಲೆಯಲ್ಲಿ, ನೀನು ಹೇಳ್ದೆ. ಇನ್ನೊಬ್ರು ತಿನ್ಬೋದು ನನ್ನ ಎಲೆನಲ್ಲಿ, ಅದು ರೂಲ್ಸ್. ಎಲ್ಲ ಆದಮೇಲೆ ವಾಟರ್ ಮೆಲನ್ ಜ್ಯೂಸು ಸಖತ್ತಾಗಿದೆ. ಚೆನ್ನಾಗಿ ಐಸ್ ಹಾಕಿದ್ದಾರೆ ಈ ಸೆಕೆಗೆ, ಈ ಬಿಸಿಲಿಗೆ. ನಾನು ಪಾಪ ಅಂತ ಇವಳಿಗೆ ಬಿಸಿನೀರು ತರಿಸಿದ್ರೆ ಅವನು, ನಾನು ಪಾಪ ಅಂತ ಬಿಸಿನೀರು ಕೊಡ್ಸಿದ್ರೆ ನಿಂಗೆ ಅವನು ತಂದೆ ಕೊಟ್ಟ. ಹೌದು, ನಾನು ಅದೆಲ್ಲ ಬಿಲೀವ್ ಮಾಡಲ್ಲ ಆ್ಯಕ್ಚುಲಿ. ಚೆನ್ನಾಗಿ ಚೆನ್ನಾಗಿ ಒಳ್ಳೆ ಐಸ್ ಹಾಕಿ ನೋಡಿ, ಫಸ್ಟ್ ಕ್ಲಾಸ್ ಆಗಿದೆ. ಅದಕ್ಕೆ ಗಂಟ್ಲು ಹಂಗೆ ಕೂತ್ಕೋತಾ ಇದೆ. ಗಂಟ್ಲು, ಮೂಗು. ಇರೋದು 1 ವಾರ ಆಯ್ತು ಆ್ಯಕ್ಚುಲಿ ನನಗೆ ಕೋಲ್ಡ್ ಎಲ್ಲ ಶುರು ಹಾಕ್ಕೊಂಡು. ಕೋಲ್ಡ್ ಪಾಡಿಗೆ ಕೋಲ್ಡ್, ನಮ್ಮ ಪಾಡಿ ನಾವು ಅಷ್ಟೇ. ಕರೆಕ್ಟ್ ಅಲ್ವಾ? ನಿಮ್ಗಿಂತ ಜಾಸ್ತಿ ನಾನೇ ತಿಂದಿದ್ದು ಸ್ವೀಟ್. ಹೌದು, ಸ್ವೀಟ್ ನೀನೇ, ನಾನಲ್ಲ. ಗುಡ್. ಅದೇ ಎಲ್ಲ 1 ಟೇಬಲ್ ಸ್ಪೂನ್ ಇದೆ ಅಷ್ಟೇ. ನಾನು ತಿನ್ನೋದಾದ್ರೆ ಹಂಗೆ. ರಾತ್ರಿ ಊಟ ಮಾಡ್ತೀಯಾ? ಅವಳು ಗ್ಯಾರಂಟಿ ಮಾಡಲ್ಲ. ಆಮೇಲೆ ನೋಡೋಣ. ಸೊ ಹಿ ಈಸ್ ದ ಮ್ಯಾನೇಜರ್ ಹಿಯರ್. ನಮ್ಮ ಹೀರೋಯಿನ್ನ ಟ್ರೈನ್ಗೆ ಅರ್ಥ ಕೊಡ್ತಾ ಇದ್ದಾಳೆ ನೋಡಿ. ಆದರೆ ಈ ಟ್ರೈನಲ್ಲಿ ಊಟ ಈವ್ನಿಂಗ್ ಬಂದ್ರೆ ಹೊರಗಡೆ ಫುಲ್ ಲೈಟ್ ಹಾಕಿರ್ತಾರೆ, ಟ್ರೈನ್ ತರಾನೇ ಕಾಣುತ್ತೆ. ಹೌದಾ? ಕಾಣುತ್ತೆ ದೂರದಿಂದ. ಈಗ ಅದೇ ದೂರ ಅಂದ್ರೆ ಫುಲ್ ವ್ಯೂ ತೆಗೆದ್ರೆ ಹೌದು ಚೆನ್ನಾಗಿದೆ ಕಣೆ, ನಿಜವಾಗ್ಲೂ ಚೆನ್ನಾಗಿದೆ. ಇಷ್ಟೊಂದು ವೆರೈಟೀಸ್ ಇದೆ ನೋಡಿ. ಮಲಬಾರ್ ಎಕ್ಸ್ಪ್ರೆಸ್, ಸೊ ಟ್ರೈನ್ ಥೀಮ್. ಗಂಟ್ಲರ್ಗೂ ತಿಂದ್ಕೊಂಡು ಡ್ರೈವಿಂಗ್ ಇದೆ ನೋಡು, ಅದ್ರಷ್ಟು ಒಂದು ಕಷ್ಟದ ಕೆಲಸ ಇನ್ನೊಂದಿಲ್ಲ. ಡ್ರೈವಿಂಗ್ ಅಂತಲ್ಲ, ಕೂತ್ಕೊಳ್ಳೋದೆ ಅಲ್ವಾ? ತಿನ್ಬೇಕು, ಹೋಗ್ಬೇಕು, ನಿದ್ರೆ ಹೊಡಿಬೇಕು. ಕೊಟ್ರೆ ಒಳ್ಳೆ ನಿದ್ದೆ ಇವಾಗ. ಕರೆಕ್ಟ್. ಮತ್ತೆ ಹಂಗೆ ಅದಕ್ಕೆ ನಿಮ್ಮ ಹತ್ರ ಮಾತಾಡ್ತಾ ಇರೋದು. ಅವಳು ನಿದ್ದೆ ಬರ್ತಾ ಇದೆ ಅಲ್ವಾ? ನಿದ್ದೆ ಬರ್ತಾ ಇದೆ ಅಂದ ತಕ್ಷಣ ನಾನು ಫೋನ್ ಇಟ್ಕೊಂಡೆ. ಕರೆಕ್ಟ್. ಹಂಗೆ. ಸೊ ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ ತಿಳಿಸಿ.
ಇವತ್ತು ನಾವು ಬೇರೆ ರೋಡಲ್ಲಿ ಬಂದಿದ್ದೀವಿ. ಯಾವಾಗಲೂ ನಾವು ಶೇಖ್ ಸಾಯಿದ್ ರೋಡಲ್ಲಿ ಬಂದು ನೀವು ಅದನ್ನ ನೋಡಿ ಒಂದ್ ದಿವಸ ದುಬೈಗೆ ಬಂದ್ರೆ ನೀವು ಅಲ್ಲಿ ಹೋಗೋದೇ ಇಲ್ಲ ಅನ್ಸ್ಬಿಡುತ್ತೆ ಅಂತ ಹೇಳಿ ಎಲ್ಲ ನೋಡಿದೀವಿ, ಏನ್ ನೋಡೋದು ಇವಾಗ ಅನಿಸ್ಬಿಡುತ್ತೆ ನಾವು. ಅದಕ್ಕೆ ಇವತ್ತು ನಾವು ಬೇರೆ ರೋಡಲ್ಲಿ ಬಂದಿದ್ದು, ಅಲೈನ್ ರೋಡ್ ಅಂತ. ಇದು ನಮ್ಮ ಮನೆಗೆ ಅಂದ್ರೆ ನಾವಿಬ್ರು ಮನೆಗೆ ಹೋಗೋ ದಾರಿನೇ. ಸೊ ಇವಾಗ ನಾವು ಮಾತಾಡೋ ಮುಂಚೆ ನೋಡಿದ್ರಲ್ಲ ರೋಡು, ಅದೆಲ್ಲ ಎಲ್ಲ ಅದೇನೆ. ಸೊ ಇನ್ನೇನು ಏನೇ ಎಷ್ಟೇ ಸ್ಪೀಡ್ ಇಲ್ಲಿ 100? ಸ್ಪೀಡ್ 100 ಅಲ್ಲೇ ಇದೆ ನೋಡಿ, ಮುಂದೆ ಕಾಣ್ತಾ ಇದೆ ಲೆಫ್ಟ್ ಅಲ್ಲಿ 120 ತನಕ ಹೋಗ್ಬೋದು. ಗೊತ್ತಾಗೋದೇ ಇಲ್ಲ. ನಿನ್ನಂತೂ ಅದೇ ನಿನ್ ಸ್ಪೀಡ್ ಪ್ರಾಬ್ಲಮ್ ಅದಿದೆ. ಹಾಗೆ ಕೆಲವು ವಿಷಯಗಳಲ್ಲೆಲ್ಲ ತುಂಬಾ ಸ್ಪೀಡ್, ತಿನ್ನೋದು ಮತ್ತೆ ಇದು ಗಾಡಿ ಎಲ್ಲದರಲ್ಲೂ ಸ್ಲೋ ಅನ್ನೋದೇ ಕೇಳ್ಬೇಡಿ ಮಾತಲ್ಲಿ. ಹೌದು. ಸೊ ಹಾಗೆ ಎವ್ರಿ ಫ್ರೈಡೇ ನಮ್ ಜೊತೆ ಊಟಕ್ಕೆ ಬನ್ನಿ ನೀವು. ಹೌದು, ಎಲ್ಲೆಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಸದ್ಯಕ್ಕಂತೂ ಮೀಲ್ಸ್ ಒಂದಷ್ಟು ಟ್ರೈ ಮಾಡ್ತೀವಿ, ಬಟ್ ಎಲ್ಲ ಎಲ್ಲ ಬಜೆಟ್ ರೇಂಜ್ ಅಲ್ಲಿ ಹೋಗ್ತೀವಿ. ಎಲ್ಲ ವಿದಿನ್ 15 dirhams ಅಂತ ಅನ್ಕೊಂಡಿದೀವಿ ಅಲ್ವಾ? ಹೌದು. ಸೊ ಟ್ರೈ ಮಾಡೋಣ ಅಂತ. ಇವತ್ತಿನ ಊಟ ನಿಜವಾಗ್ಲೂ ಚೆನ್ನಾಗಿತ್ತು. ನೀವು ಚೆನ್ನಾಗಿದೆ ಅಂದಾಗ ಯಾವಾಗ್ಲೂ ಗೊತ್ತಲ್ಲ, 100% ಚೆನ್ನಾಗಿರುತ್ತೆ. ಸುಮ್ನೆ ಹೇಳೋದೇ ಇಲ್ಲ ನಾನು ಚೆನ್ನಾಗಿದೆ ಅಂತ. ಆ ಚಟ್ನಿ ಅಂತೂ ಸೂಪರ್ ಆಗಿತ್ತು. ಆಕ್ಚುಲಿ ಏನೇ ಚಟ್ನಿನಪ್ಪ ಅದು ನನಗೆ ಗೊತ್ತಾಗ್ಲಿಲ್ಲ. ಚೆನ್ನಾಗಿತ್ತು, ಈರುಳ್ಳಿ ಎಲ್ಲ ಹಾಕಿದ್ದಾರೆ, ಬಟ್ ಏನೋ ಬಿದ್ದಿದೆ, ಬಟ್ ಅಷ್ಟು ಗೊತ್ತಾಗ್ಲಿಲ್ಲ. ಹೌದು, ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು. ಸೊ ಇವತ್ತಿಗೆ ಅಷ್ಟೇ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ ಸಬ್ಸ್ಕ್ರೈಬರ್ಸೇ ಜಾಸ್ತಿ ಆಗ್ತಾ ಇಲ್ಲ ಅಂತ ಇದ್ದಂಗೆ ಇದೆ ಅಲ್ವಾ? ಹೌದು, ಕುಣ್ಕೊಂಡು ಹೋಗ್ತಾ ಇದೆ. ಹೌದು, ನೋಡ್ತೀರಾ? ಸ್ವಲ್ಪ ಪ್ರೀತಿನೂ ಎಕ್ಸ್ಟ್ರಾ ತೋರಿಸ್ಬಿಡಿ ಅಲ್ಲ, ಸ್ವಲ್ಪ ಜಾಸ್ತಿ ನೋಡೋದ್ರಲ್ಲೂ ಸ್ವಲ್ಪ ಜಾಸ್ತಿ ಪ್ರೀತಿನೂ ತೋರಿಸ್ಬಿಡಿ. ಹೌದು. ಆಮೇಲೆ ನಮ್ ಶಿವರಂಜನಿದು ಹೊಸ ರೀಲ್ ನೋಡಿದ್ದೀರಾ? ಅಯ್ಯೋ, ಇದು ಇವಳಕೋಸ್ಕರ ನಾನು ಹೇಳ್ತೀನಿ ನೋಡಿ ಸ್ನೇಹಿತರೆ. ರಿಷಾ ನನಗೆ ಆದ ಒಂದು ಮುತ್ತಿನಂತ ಮುತ್ತು ಸಾಂಗ್ ರೀಲ್ಸ್ ಶುರುವಾದವಾಗಿಂದ ನೀನ್ ಮಾಡು ನಾನು ಮಾಡಲ್ಲ ನೀನ್ ಮಾಡು ಇದೇ. ಆಮೇಲೆ ಒಂದು ಮರೀದಿರಾ ಎವ್ರಿ ಡೇ ಒಂದು ಮೆಸೇಜ್ ಹಾಕ್ತಾಳೆ, ರೀಲ್ ಮಾಡು. ನನಗೆ ಅದಕ್ಕೆ ಆಯ್ತು ಅಂತ ಹೇಳಿ ಫೈನಲಿ ಕೊನೆಗೂ ಮಾಡಿದ್ಲು. ನೋಡಿಲ್ಲ ಅಂದ್ರೆ ಖಂಡಿತವಾಗಿಯೂ ನೀವು ನೋಡ್ಬೇಕು. ನಾನು ಆಕ್ಚುಲಿ ಅವಳು ಆ ರೀಲ್ ಮಾಡಿದ್ಮೇಲೆ ಅಲ್ಲ, ಅವಳದು ನಿಜವಾದ ಒಂದು ಮುತ್ತಿನಂತ ದ್ಯಾಟ್ ಸಾಂಗ್, ಹಳೆ ಸಾಂಗ್ದು, ಅದನ್ನು ನೋಡಿದೆ. ನನ್ನ ಪ್ರಕಾರ ಹರ್ ಆಕ್ಟಿಂಗ್ ಹ್ಯಾಸ್ ಓನ್ಲಿ ಗಾಟ್ ಬೆಟರ್. ಎಕ್ಸ್ಪ್ರೆಷನ್ಸ್ ಎಲ್ಲ ಇನ್ನೂ ಬ್ಯೂಟಿಫುಲ್ ಆಗಿದೆ ಇವಾಗ. ನೀವು ನೋಡಿಲ್ಲ ಅಂದ್ರೆ ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಮತ್ತೆ ಹೋಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ಹೇಳಿ, ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ತೋರಿಸಿ. ನನ್ಗಲ್ಲ ಅಂದ್ರೂ ಶಿವರಂಜನಿಗೂ. ನೀನು ಅಷ್ಟೇನೆ, ಸುಮ್ಮನೆ ಇರು, ನೀನೇನ್ ಕಮ್ಮಿ. ಸೊ ಇವತ್ತಿಗೆ ಅಷ್ಟೇ ಅಲ್ವಾ? ಹೌದು, ಇವತ್ತಿಗೆ ಅಷ್ಟೇ. ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.